ಈ 5 ರಾಶಿಯವರಿಗೆ ಕೋಟ್ಯಾಧಿಪತಿಯೇ ಸಂಗಾತಿಯಾಗಿ ಸಿಗುವುದು ಪಕ್ಕಾ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಕೆಲವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶ್ರೀಮಂತ ವ್ಯಕ್ತಿಯು ಸಂಗಾತಿಯಾಗಿ ದೊರಕುವ ಯೋಗವಿರುತ್ತದೆ. ಈ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಪದವಿಯಲ್ಲಿರುವ ವ್ಯಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯವಿರುತ್ತದೆ. ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ಅದೃಷ್ಟವು ಮದುವೆ ನಂತರ ಸಂಪೂರ್ಣವಾಗಿ ಬದಲಾಗುವಂತೆ ಅದೃಷ್ಟವನ್ನು ಕೇಳಿಕೊಂಡು ಬಂದಿರುತ್ತಾರೆ. ಮದುವೆಗೆ ಮೊದಲು ಈ ರಾಶಿಗಳಿಗೆ ಸೇರಿದ ಜನರ ಸ್ಥಿತಿಯು ಯಾವುದೇ ರೀತಿಯಾಗಿ ಇರಬಹುದು. ಆದರೆ ವಿವಾಹದ ನಂತರ ಇವರು ಕೋಟ್ಯಾಧಿಪತಿಯಾಗುವ ಯೋಗವನ್ನು ಪಡೆಯುತ್ತಾರೆ ಮತ್ತು ಇವರ ಕಠಿಣ ಪರಿಶ್ರಮವನ್ನು ಪಡೆದೇ ಸುಖಮಯವಾದಂತಹ ಜೀವನವನ್ನು ನಡೆಸುವ ಇಚ್ಛೆಯಲ್ಲಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ರಾಶಿಯು ತನ್ನದೇ ಆದ ಗುಣ ಮತ್ತು ದೋಷಗಳನ್ನು ಹೊಂದಿರುತ್ತದೆ. ನೀವು ರಾಶಿಗಳಿಗೆ ಅನುಗುಣವಾಗಿ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇಲ್ಲಿ ಇಂದಿನ ರಾಶಿ ಪ್ರಕಾರ ಈ ರಾಶಿಗೆ ಸೇರಿದ ಜನರಿಗೆ ಬಹಳ ಸುಲಭವಾಗಿ ಶ್ರೀಮಂತ ಸಂಗತಿ ದೊರಕುವುದು ಖಂಡಿತ ಮತ್ತು ಐಷಾರಾಮಿ ಜೀವನವನ್ನು ನಡೆಸುವ ಅವಕಾಶ ದೊರಕುವುದು ಖಂಡಿತ. ಈ ರಾಶಿಗಳಿಗೆ ಸೇರಿದ ಜನರು ಬೇರೆಯವರನ್ನು ಸುಲಭವಾಗಿ ಆಕರ್ಷಿಸುವ ಸಾಮರ್ಥ್ಯವನ್ನು ಹೆಚ್ಚಾಗಿ ಹೊಂದಿರುತ್ತಾರೆ ಮತ್ತು ತಮ್ಮ ಮಾತಿನ ಶೈಲಿಯಿಂದಾಗಿ ಬಹಳ ಬೇಗನೆ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಈ ರಾಶಿಗೆ ಸೇರಿದ ಜನರು ದೊಡ್ಡ ಪದವಿಯಲ್ಲಿರುವ ವ್ಯಕ್ತಿಗಳನ್ನು ಬಹಳ ಬೇಗನೆ ತಮ್ಮತ್ತ ಸೆಳೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ಈ ರಾಶಿಯವರಿಗೆ ಯಾವಾಗಲೂ ತಮ್ಮ ಜೀವನದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯು ಸಂಗಾತಿಯಾಗಿ ದೊರಕುತ್ತಾರೆ. ಮದುವೆಯ ನಂತರ ಈ ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುತ್ತದೆ. ಆ ಅದೃಷ್ಟಶಾಲಿ ರಾಶಿಗಳು ಇಲ್ಲಿವೆ ನೋಡಿ. ಯಾವುವು ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಸುಖ ಸಮೃದ್ಧಿಯನ್ನು ಕರುಣಿಸುವ ಶುಕ್ರ ಗ್ರಹವಾಗಿದೆ. ಶುಕ್ರ ಗ್ರಹದ ಕಾರಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಸ್ವಾಭಾವಿಕವಾಗಿ ಆಕರ್ಷಣೆಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಈ ರಾಶಿಗೆ ಸೇರಿದ ಜನರಿಗೆ ಯಾವಾಗಲೂ ಅತ್ಯುತ್ತಮವಾದ ವಸ್ತುಗಳೇ ಇಷ್ಟವಾಗುತ್ತದೆ. ಫ್ಯಾಷನ್ನಿಂದ ಹಿಡಿದು ಸ್ವಾದಿಷ್ಟಕರವಾದ ಭೋಜನದವರೆಗೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಇವರು ಅತ್ಯುತ್ತಮವಾದುದನ್ನೇ ಇಷ್ಟಪಡುತ್ತಾರೆ ಮತ್ತು ಇವರ ಈ ಗುಣದಿಂದಾಗಿ ಇವರು ತಮ್ಮ ಸಂಗಾತಿಯನ್ನು ಆಕರ್ಷಿಸುತ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಅವಸರವನ್ನು ಪಡೆದೇ ಶಾಂತಿ ಮತ್ತು ಸ್ಥಿರವಾದ ಸ್ವಭಾವದಿಂದಾಗಿ ಹಣ ಮತ್ತು ಶಕ್ತಿಶಾಲಿಯಾದ ವ್ಯಕ್ತಿಯನ್ನು ಹೆಚ್ಚಾಗಿ ಆಕರ್ಷಿಸುತ್ತಾರೆ. ಇವರ ಸ್ಟೈಲ್ ಮತ್ತು ಆತ್ಮವಿಶ್ವಾಸವು ಇತರರನ್ನು ತಮ್ಮತ್ತ ಸೆಳೆಯುತ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಅತ್ಯುತ್ತಮವಾದ ದಿನಚರಿಯನ್ನು ಹೊಂದಿರುವ ವ್ಯಕ್ತಿಯು ಸಂಗಾತಿಯಾಗಿ ಬರುವುದು ಖಂಡಿತ. ಇನ್ನು ಎರಡನೆಯದು ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರದೇವನಾಗಿದ್ದಾನೆ ಮತ್ತು ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಶಾಂತಿಯುತ ಮತ್ತು ಬುದ್ಧಿವಂತರಾಗಿರುತ್ತಾರೆ. ಇವರು ತಮ್ಮ ಮನೆಯನ್ನು ಪ್ರೀತಿಯಿಂದ ತುಂಬಿದ ವಾತಾವರಣವನ್ನಾಗಿ ಮಾಡುತ್ತಾರೆ. ಈ ಕಾರಣದಿಂದಾಗಿ ಇವರು ಯಶಸ್ವಿ ವ್ಯಕ್ತಿಯನ್ನು ತಮ್ಮ ಜೀವನದಲ್ಲಿ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಪ್ರತಿಯೊಂದು ವಿಚಾರಗಳನ್ನು ಅತ್ಯುತ್ತಮವಾಗಿ ಸಮತೋಲನದಲ್ಲಿರಿಸುತ್ತಾರೆ ಮತ್ತು ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಅಗತ್ಯಗಳನ್ನು ಅವರು ಹೇಳದೆ ಬಹಳ ಬೇಗನೆ ತಿಳಿದುಕೊಳ್ಳುತ್ತಾರೆ. ಈ ಗುಣದಿಂದಾಗಿ ಶ್ರೀಮಂತ ವ್ಯಕ್ತಿಯು ಇರುವತ್ತ ಆಕರ್ಷಣೆಗೆ ಒಳಗಾಗುತ್ತಾರೆ. ಕಟಕ ರಾಶಿಗೆ ಸೇರಿದ ಜನರ ಪ್ರೀತಿಯ ಗುಣವು ಇವರ ಸಂಗಾತಿಯನ್ನು ಆಕರ್ಷಿಸುತ್ತದೆ. ಇದು ಇವರನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಮತ್ತು ಭಾವನಾತ್ಮಕವಾಗಿಯೂ ಸುರಕ್ಷತೆಯನ್ನು ತಮ್ಮ ಸಂಗಾತಿಯಿಂದ ಪಡೆಯುವಂತೆ ಮಾಡುತ್ತದೆ.
ಪ್ರೀತಿಯನ್ನು ಹಂಚುವ ಇವರ ಈ ಗುಣವು ಇವರ ಸಂಗಾತಿಗೆ ಇನ್ನಷ್ಟು ಹತ್ತಿರವಾಗುವಂತೆ ಮಾಡುತ್ತದೆ. ಹಾಗಾಗಿ ಇವರು ಹಣವಂತರನ್ನು ತಮ್ಮತ್ತ ಆಕರ್ಷಣೆ ಮಾಡಿಕೊಳ್ಳುತ್ತಾರೆ. ಇನ್ನು ಸಿಂಹರಾಶಿ. ಗ್ರಹಗಳ ರಾಜರಾದ ಸೂರ್ಯದೇವನ ರಾಶಿಯಾದ ಸಿಂಹರಾಶಿಗೆ ಸೇರಿದ ಜನರು ಬಹಳ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಸಿಂಹರಾಶಿಗೆ ಸೇರಿದ ಜನರು ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಇವರ ಆತ್ಮವಿಶ್ವಾಸವನ್ನು ಮತ್ತು ದೃಢತೆಯು ವಿಶೇಷವಾದಂತಹ ಗುಣಗಳಲ್ಲಿ ಒಂದಾಗಿರುವುದು ಎಂದು ಹೇಳಬಹುದು. ಇದರ ಸರಿಯಾದ ಉಪಯೋಗವನ್ನು ಹೇಗೆ ಮಾಡುವುದು ಎಂದು ಇವರು ತಿಳಿದಿರುತ್ತಾರೆ. ಹಾಗಾಗಿ ಇವರು ಯಶಸ್ವಿಯಾದ ಮತ್ತು ಶಕ್ತಿಶಾಲಿಯಾದ ಶ್ರೀಮಂತ ಹಾಗೂ ಉತ್ತಮ ವ್ಯಕ್ತಿಯನ್ನು ಆಕರ್ಷಿಸುತ್ತಾರೆ. ತಮ್ಮತ್ತ ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಯಾರನ್ನೇ ಪ್ರೀತಿಸಿದರೂ ಅಥವಾ ಯಾವುದೇ ವಸ್ತುಗಳನ್ನು ಇಷ್ಟಪಟ್ಟರೂ ಅದನ್ನು ಇವರು ಜೀವನದಲ್ಲಿ ಪಡೆಯುತ್ತಾರೆ. ಅದು ಐಷಾರಾಮಿ ಜೀವನವೇ ಆಗಿರಲಿ ಅಥವಾ ಯಶಸ್ವಿ ವ್ಯಕ್ತಿಯೇ ಆಗಿರಲಿ, ಇವರಿಗೆ ಅದು ದೊರಕುತ್ತದೆ. ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ಶಕ್ತಿಶಾಲಿಯಾದ ವ್ಯಕ್ತಿಯನ್ನು ತಮ್ಮ ಸಂಗಾತಿಯನ್ನಾಗಿ ಬಯಸಿದರೆ ಇವರಿಗೆ ಸಿರಿವಂತ ವ್ಯಕ್ತಿಯನ್ನು ಮದುವೆಯಾಗುವ ಯೋಗವೂ ಕೂಡ ದೊರಕುತ್ತದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಗ್ರಹಗಳ ರಾಜಕುಮಾರ ಮತ್ತು ಬುದ್ಧಿಯನ್ನು ಕರುಣಿಸುವ ಬುಧ ಗ್ರಹವಾಗಿದೆ. ಕನ್ಯಾ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ವಸ್ತು ಅಥವಾ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಮತ್ತು ಪ್ರತಿಯೊಂದು ವಿಚಾರಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದಲು ಪ್ರಯತ್ನಿಸುತ್ತಾರೆ. ಇವರು ತಮ್ಮ ಈ ಗುಣದಿಂದಾಗಿ ಶ್ರೀಮಂತ ವ್ಯಕ್ತಿಯನ್ನು ಆಕರ್ಷಿಸುವಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ. ಇವರು ಸಂಬಂಧಗಳಿಗೆ ವ್ಯಾವಹಾರಿಕ ಮಹತ್ವವನ್ನು ಹೊಂದುವಂತೆ ಮಾಡುತ್ತಾರೆ ಮತ್ತು ತಮ್ಮ ಮನೆಯವರೊಂದಿಗೆ ಯಾವಾಗಲೂ ಒಗ್ಗಟ್ಟಾಗಿ ಇರುತ್ತಾರೆ. ಕನ್ಯಾ ರಾಶಿಗೆ ಸೇರಿದ ಜನರು ಸಂಬಂಧ, ಹಣಕಾಸು, ಯೋಜನೆ ಮತ್ತು ಪ್ರಕ್ರಿಯೆಗಳನ್ನು ಉತ್ತಮವಾಗಿ ಸಮತೋಲನದಿಂದಾಗಿ ನಿಭಾಯಿಸುತ್ತಾರೆ. ಏಕೆಂದರೆ ಇವರ ಮೇಲೆ ಬುಧ ಗ್ರಹದ ವಿಶೇಷ ಪ್ರಭಾವ ಬೀರುವುದು. ಹಾಗಾಗಿ ಇವರು ಸಿರಿವಂತ ವ್ಯಕ್ತಿಯನ್ನು ತಮ್ಮ ಸಂಗಾತಿಯನ್ನಾಗಿ ಪಡೆಯುತ್ತಾರೆ. ಇವರು ತಮ್ಮ ಸೌಂದರ್ಯದೊಂದಿಗೆ ತಮ್ಮ ಬುದ್ಧಿವಂತಿಕೆಯಿಂದಲೂ ಇತರರನ್ನು ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಗ್ರಹಗಳ ರಾಜಕುಮಾರನಾದ ಮಂಗಳ ಗ್ರಹವಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಶಕ್ತಿಶಾಲಿಯಾದ ಮತ್ತು ಹಣವಂತರಾದ ಸಂಗಾತಿಯನ್ನು ಪಡೆಯುವ ಯೋಗವನ್ನು ಪಡೆದಿರುತ್ತಾರೆ. ಮಂಗಳನ ಪ್ರಭಾವದಿಂದಾಗಿ ಇವರು ದೃಢತೆ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಹೊಂದಿರುತ್ತಾರೆ. ಈ ರಾಶಿಗೆ ಸೇರಿದ ಜನರು ಯಾವಾಗಲೂ ತಮ್ಮ ಸಂಗಾತಿಯ ಬಗ್ಗೆ ಆಲೋಚಿಸುತ್ತಾರೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಮನೆಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಇವರು ಪ್ರೀತಿಯ ಹಿಂದೆ ಓಡುವುದಿಲ್ಲ, ಆದರೆ ಅವರನ್ನೇ ತಮ್ಮತ್ತ ಆಕರ್ಷಿಸುತ್ತಾರೆ. ಶ್ರೀಮಂತ ಸಂಗಾತಿಯನ್ನು ಇವರು ತಮ್ಮ ಆತ್ಮವಿಶ್ವಾಸದಿಂದ ಇನ್ನಷ್ಟು ಹತ್ತಿರವನ್ನಾಗಿಸಿಕೊಳ್ಳುತ್ತಾರೆ. ಒಟ್ಟಾರೆ ನಾವಿಲ್ಲಿ ತಿಳಿದುಕೊಂಡ ಪ್ರಕಾರವಾಗಿ ನಾವು ಈ 5 ರಾಶಿಯವರು ತಮ್ಮ ಜೀವನದಲ್ಲಿ ಶ್ರೀಮಂತ ಸಂಗಾತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ? ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರದಾರರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ ನಮ್ಮ ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.